ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೂ ನನ್ನ ನಮಸ್ಕಾರ. ಎಲ್ಲರೂ ಕೂಡ ತುಂಬ ಜನ ನವಮಿಯ ಪೂಜೆಯನ್ನು ನೋಡಿ ಕಮೆಂಟ್ಸಲ್ಲಿ ಹಾಕಿದ್ರಿ, ನೀವು ತುಂಬ ಚೆನ್ನಾಗಿತ್ತು ಅಂತ. ತುಂಬ ಧನ್ಯವಾದಗಳು. ಅದೇ ರೀತಿ ನಾವು ಹನುಮ ಜಯಂತಿ ಪೂಜೆ ಕೂಡ ವಾಯುಸ್ತುತಿ ಪುನಶ್ಚರಣ ಮೂಲಕ ಮಾಡಬೇಕು ಅಂತ ಹೇಳಿ ಮನೆಯಲ್ಲೇ ಅದನ್ನು ಮಾಡಬೇಕು ಅಂತ ಹಮ್ಮಿಕೊಂಡಿದ್ದೀವಿ. ಅದನ್ನು ಕೂಡ ನಾನು ನಿಮಗೋಸ್ಕರ ಯೂಟ್ಯೂಬ್ ಚಾನಲಲ್ಲಿ ಲೈವ್ ಕೊಡ್ತೀನಿ. ಎಲ್ಲರೂ ಕೂಡ ಈ ಪೂಜೆಯನ್ನು ನೋಡಿ, ಯಾರಾದರೂ ಪೂಜೆಯನ್ನು ಮಾಡಿಸ್ಬೇಕು ಅನ್ನೋರು ಕೂಡ ನೀವು ಈ ರೀತಿಯಾಗಿ ಈ ಅಡ್ರೆಸ್ಗೆ ಅಥವಾ ಈ ನಂಬರಿಗೆ ನಿಮ್ಮ ಗೋತ್ರ ಮತ್ತು ನಕ್ಷತ್ರವನ್ನು ಕೊಟ್ಟರೆ ವಾಟ್ಸಪ್ಪಲ್ಲಿ ಅವರ ಹೆಸರಲ್ಲಿ ಕೂಡ ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡ್ತಾರೆ. ಹನುಮಂತ ದೇವರು ನಮ್ಮ ಹೃದಯದಲ್ಲಿ ಕುಳಿತು ನಿರಂತರ ಹಂಸ ಮಂತ್ರವನ್ನು ಜಪ ಮಾಡ್ತಿರ್ತಾರೆ. ಇನ್ನು ಕಣ್ಣಿನಲ್ಲಿ ಗೋವತ್ಸ ರೂಪದಿಂದ ಪ್ರತಿಯೊಂದು ಕಾರ್ಯಗಳನ್ನು ಜಾಗೃತ ಕಾಲದಲ್ಲಿ ಮಾಡಿಸ್ತಾರೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಹೀಗೆ ಅನೇಕ ರೂಪಗಳಿಂದ ನಮ್ಮ ದೇಹದಲ್ಲಿ ಎಲ್ಲೆಡೆ ನೆಲೆಗೊಂಡು ಪ್ರತಿಯೊಂದು ಕಾರ್ಯವನ್ನು ಅವರೇ ನಿಂತು ಮಾಡಿಸ್ತಿರ್ತಾರೆ. ಈ ರೀತಿ ಮಾಡಿರ್ತಕ್ಕಂಥ ಹನುಮಂತ ದೇವರಿಗೆ ಅವರ ಉಪಕಾರ ಸ್ಮರಣೆಯನ್ನು ನಾವು ಸ್ಮರಿಸಿಕೊಂಡು ಭಕ್ತಿಯಿಂದ ಅವರ ಪೂಜೆಯನ್ನು ನಾವು ಮಾಡಬೇಕು. ಈ ದಿನ ಹುಣ್ಣಿಮೆಯ ದಿವಸ ಸೂರ್ಯೋದಯಕ್ಕೆ ಹನುಮಂತ ದೇವರ ಅವತಾರ ಆಗುತ್ತೆ. ಆ ದಿನ ಅವರನ್ನು ತೊಟ್ಟಿಲಲ್ಲಿ ನಾವು ಹಾಕಿ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು, ಆವರಣ ಪೂಜೆಯನ್ನು ಮಾಡಬೇಕು. ಆವರಣ ಪೂಜೆಯಲ್ಲಿ ಧ್ಯಾನ ಆವಾಹನೆಯನ್ನು ಮಾಡಿ ನ್ಯಾಸಾದಿಗಳಿಂದ ನಾವು ಹನುಮಂತ ದೇವರ ಆವಾಹನೆಯನ್ನು ಮಾಡಿ ಪೂರ್ಣವಾಗಿ ಅವರ ಪೂಜೆಯನ್ನು ಮಾಡಿ ಆನಂತರ ಅವರನ್ನು ತೊಟ್ಟಿಲಿಗೆ ಹಾಕ್ತಕ್ಕಂಥದ್ದು ಒಂದು ಸಂಪ್ರದಾಯ. ಎಲ್ಲರಿಗೂ ಇದು ಈ ರೀತಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾರ್ಯಾರಿಗೆ ಮಾಡ್ಕೋಬೇಕು ಅಂತ ಅನಿಸುತ್ತೆ ಪ್ರತಿಯೊಬ್ಬರು ಮಾಡ್ಕೊಳ್ಳೇಬೇಕು. ಪ್ರತಿಯೊಬ್ಬರು ಉಸಿರಾಟ ಹನುಮಂತ ದೇವರು, ಪ್ರತಿಯೊಬ್ಬರೂ ಮಾಡಲೇಬೇಕಾಗಿರ್ತಕ್ಕಂಥ ವ್ರತ. ಯಾರ್ಯಾರಿಗೆ ಮಾಡಬೇಕು ಅಂತ ಅಂದ್ಕೊಂಡವರು ದಯವಿಟ್ಟು ನಿಮ್ಮ ಹೆಸರನ್ನು, ನಿಮ್ಮ ಗೋತ್ರವನ್ನು ಮತ್ತು ಮನೆಯ ಎಲ್ಲ ಸದಸ್ಯರ ಹೆಸರನ್ನು, ನಕ್ಷತ್ರ, ರಾಶಿಯನ್ನು ತಿಳಿಸಿದ್ರೆ ಮನೆಯಲ್ಲಿ ಇಲ್ಲಿ ಸಂಕಲ್ಪವನ್ನು ಮಾಡಿ ಪೂಜೆಯನ್ನು ಮಾಡಲಾಗತ್ತೆ. ಇನ್ನು ರಾಮದೇವರಿಗೆ ಅರ್ಪಣೆ ಮಾಡಿರ್ತಕ್ಕಂಥ ಗಂಧ, ತುಳಸಿ, ಪುಷ್ಪ, ಧೂಪ, ದೀಪ ಇದೆಲ್ಲವನ್ನು ಕೂಡ ಹನುಮಂತ ದೇವರಿಗೆ ಸಮರ್ಪಣೆಯನ್ನು ಮಾಡಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಅದು ಸಂಪ್ರದಾಯ. ಅದೇ ರೀತಿ ಹೇಗೆ ಷೋಡಶೋಪಚಾರದಿಂದ ಹೇಗೆ ಪೂಜೆ ಮಾಡಬೇಕೋ ಅದೇ ರೀತಿಯಾಗಿ ಪೂಜೆಯನ್ನು ಮಾಡ್ತಾರೆ ಮತ್ತು ವಾಯುಸ್ತುತಿ ಪುನಶ್ಚರಣೆಯನ್ನು ಕೂಡ ಮಾಡ್ತಾರೆ. ಯಾರು ಈ ವಾಯುಸ್ತುತಿ ಪುನಶ್ಚರಣೆಯನ್ನು ಮಾಡಿಸ್ತಾರೆ ಅವರಿಗೆ ಎಲ್ಲ ಮನೋಭೀಷ್ಟಗಳು ಕೂಡ ಈಡೇರುತ್ತೆ. ತುಂಬ ಸಮಯದಿಂದ ಇದು ನಡೆದು ಬಂದಿರತಕ್ಕಂಥ ಪದ್ಧತಿ. ನಮ್ಮ ಮನೆಗಳಲ್ಲಿ ಏನಾದರೂ ಸಮಸ್ಯೆ ಬಂತು ಅಂದರೆ ವಾಯುಸ್ತುತಿ ಪುನಶ್ಚರಣೆ ಮಾಡೋಣ, 48 ದಿನ ಮಂಡಲ ಪೂಜೆಯನ್ನು ಮಾಡೋಣ ಅಂತ ಫಸ್ಟು ಎಲ್ಲರೂ ಮೊದಲು ನಾವು ಪ್ರಿಫರ್ ಮಾಡೋದು ಹನುಮಂತ ದೇವರಿಗೆ. ಹಾಗಾಗಿ ಈ ಹನುಮ ಜಯಂತಿಯನ್ನು, ಈ ಪೂಜೆಯನ್ನು ಎಲ್ಲರೂ ಕೂಡ ಸದ್ವಿನಿಯೋಗ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಮನೆಯಲ್ಲಿ ಹನುಮಂತ ಸ್ಮರಣೆಯನ್ನು ಮಾಡಿ ಶ್ರೀರಾಮಚಂದ್ರಾಯ ನಮಃ, ಶ್ರೀ ಮುಖ್ಯ ಪ್ರಾಣಾಯ ನಮಃ ಅಂತ ಹೇಳ್ತಾ ಇರಿ. ಮತ್ತು ಈ ಪೂಜೆಯನ್ನು ನಾವು ಲೈವ್ ಕೊಡ್ತೀವಿ, ಅದನ್ನು ಕೂಡ ನೋಡಿ ಕೃತಾರ್ಥರಾಗಿ ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ. ಎಲ್ಲರಿಗೂ ಆಯಸ್ಸು, ಆರೋಗ್ಯ, ಸಂಪತ್ತು, ಎಲ್ಲ ರೀತಿಯ ಮನೋಭೀಷ್ಟಗಳು ಹನುಮಂತ ದೇವರು ಅನುಗ್ರಹಿಸಲಿ. ಎಲ್ಲರೂ ಕೂಡ ಪ್ರಯತ್ನಪೂರ್ವಕವಾಗಿ ಈ ವಿಡಿಯೋವನ್ನು ನೋಡಿ ಮತ್ತು ಆದಷ್ಟು ಎಲ್ಲರೂ ಕೂಡ ತಮ್ಮ ತಮ್ಮ ಹೆಸರಲ್ಲಿ ಪೂಜೆಯನ್ನು ಮಾಡಿಸ್ಕೊಳ್ಳಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಾನು ವಿಡಿಯೋ ಲಿಂಕನ್ನು ಕೊಡ್ತೀನಿ, ಲೈವ್ ಲಿಂಕನ್ನು ಕೊಡ್ತೀನಿ. ಎಲ್ಲರೂ ಕೂಡ ಇದನ್ನು ಪೂಜೆಯನ್ನು ನೋಡಿ ಹನುಮಂತ ದೇವರ, ಶ್ರೀರಾಮಚಂದ್ರ ದೇವರ ಕೃಪೆಗೆ ಪಾತ್ರರಾಗೋಣ. ಹರೇ ಶ್ರೀನಿವಾಸ.